ಕರಪ್ಷನ್ ಇಲ್ಲದೆ ವಿಧಾನಸೌಧಕ್ಕೆ ಹೋಗಕ್ಕಾಗೋದಿಲ್ಲ. ಈಗ ಒಂದು ಪಾಸ್ ತಗೊಳಕೋರು ವಿಧಾನಸಭೆ ಕರಪ್ಷನ್ ಆಗ್ತಾ ಇದೆ. ಏನ್ ಮಾಡ್ತಾರ್ರಿ ಇವರೆಲ್ಲ? ಇವ್ರು ಒಂದು ಕೆಲಸ ಮಾಡಿದಾರೆ ಕೇಳಿ ಕಾಂಗ್ರೆಸ್ನವರು, ನ್ಯಾಷನಲ್ ಎಲ್ಲ ಆಗಲಿ ಇಲ್ಲಿ ನಮ್ಮ ಸ್ಟೇಟಲ್ಲೆಲ್ಲ ಆಗಲಿ ಮಾಡಿದಾರೆ. ಮಾಡಕ್ ಆಗುತ್ತೆ ಅವ್ರ ಕೈಲಿ? ಇದನ್ನ ಮೇಕೆದಾಟು ಅಂತ ಇದಾರಲ್ಲ, ಇವತ್ತು ಕುಡಿಲಿಕ್ಕೆ ನೀರಿಲ್ಲಲ್ಲ, ಏನ್ ಮಾಡ್ತಾ ಇದಾರೆ ಇವರು? ಈ ಕರಪ್ಷನ್ಸ್ ಅಂತ ಏನಿದೆ, ಪರ್ಸನಲ್ ಯಾರ ಹೆಸರು ಹೇಳಕ್ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲಾ ಪಾರ್ಟಿಲೂ ಇದ್ದಾರೆ. ಇದು ನ್ಯಾಷನಲ್ ಇಶ್ಯೂ. ಇದು ಬಿಜೆಪಿನೇ ಬರಬೇಕು. ಕಾಂಗ್ರೆಸ್ಗೆ ಇನ್ನೂ ಸೀಟ್ನಲ್ಲಿ ಎಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಕಾಂಗ್ರೆಸ್ ಸ್ವತಂತ್ರ ಕೊಟ್ಟದ್ದು ಅಂತ ಹೇಳ್ತಾ ಇದಾರೆ. ನೀವು ನೋಡಿದ ಇಂಥ ಕ್ವಶನ್ ಆಗ್ತಾ ಇದ್ರಲ್ಲ. ಮತ್ತೆ ಇವ್ರಿಗೆ ಈ ಹಗ್ಗದ ಗ್ಯಾರಂಟಿಗಳು ಬಿಟ್ಟು ಎಜುಕೇಶನ್ಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆ ಕೇಳಿಬೇಕಾರೆ. ಧರ್ಮದಲ್ಲೂ ಆಗಿದ್ದಾರೆ, ಕರ್ಮದಲ್ಲೂ ಆಗಿದ್ದಾರೆ. ಎಸ್, ಏನ್ ಸರ್ ಬಾಬಾ ಎಲ್ಲೂ ಒದ್ದಾಡ್ತಾರೆ. 2000 ತಗೊಂಡು ಏನ್ ಮಾಡ್ತಾರೆ ನೀವು ಹೇಳಿ ನನಗೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೀಗ ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಾವೀಗ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬಸವನಗುಡಿಯಲ್ಲಿ ಬಿಜೆಪಿ ಶಾಸಕರು ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಬಸವನಗುಡಿಯ ನಾವೀಗ NR ಕಾಲೋನಿಯಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ. ಏನಾಗುತ್ತೆ ಬೆಂಗಳೂರು ಸೌತ್ ಈ ಸಲ? ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ಸಿಂದ ಸೌಮ್ಯ ರಾಮಲಿಂಗಾರೆಡ್ಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸಿದ್ದರಾಜು ಅಂತ ಸರ್. ಏನು ಮಾಡ್ತೀರಾ? ಒಂದು ಪ್ರೈವೇಟು ಇದಕ್ಕೆ ಹೋಗ್ತಾ ಇದ್ದೀವಿ, ಆಫೀಸ್. ಓಕೆ, ಹೇಗಿದೆ ಸಲ ಬೆಂಗಳೂರು ಸೌತ್? ಚೆನ್ನಾಗಿದೆ ಸರ್. ಯಾರ ಪರವಾಗಿ? ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಸೂರ್ಯನೇ. ಚೆನ್ನಾಗಿದೆ. ತೇಜಸ್ವಿ ಸೂರ್ಯ ಕಳೆದ 5 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ನಮಗೆ ಗೊತ್ತಿರೋ ಮಟ್ಟಿಗೆ ಇದು ಹಾಗೆ ಮಾಡಿದ್ದಾರೆ. ಓಕೆ, ಅಂದರೆ ಮೋದಿಗೋಸ್ಕರ ತೇಜಸ್ವಿ ಸೂರ್ಯ ಅಂತನಾ ಅಥವಾ ಹೇಗೆ? ಆ ಥರ ಇಲ್ಲ ಸರ್. ಕೆಲಸ ಯಾರೇ ಮಾಡಿದ್ರು ಅವ್ರಿಗೆ ಹೆಲ್ಪ್ ಮಾಡೋಣ. ಈಗ ನೀವೇ ಬಂದು ನಿಂತ್ಕೊಂಡ್ರು ಮಾಡೋಣ. ಅದಕ್ಕೆ ಒಟ್ಟಲ್ಲಿ ಏನು ಒಳ್ಳೆ ಕೆಲಸ ಆಗಬೇಕು, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಷ್ಟೇ. ನಮ್ಗೆ ಇಂಥವ್ರು ಅಂಥವ್ರು ಅಂತ ಪ್ರಶ್ನೆ ಬರೋಲ್ಲ. ಈಗ ಅವ್ರು ಮಾಡ್ತಾ ಇರೋದ್ರಿಂದ ಅವ್ರಿಗೊಂದು ಬೆಂಬಲ ಅಷ್ಟೇ. ನಾವು ಈಗ ಯಾರು ಈಗ ಮಾಡೋರ್ಗೆ ತಾನೇ ಮಾಡಬೇಕು, ಅಷ್ಟೇ ನಮ್ಮ ಉದ್ದೇಶ, ಇನ್ನೇನಿಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 135-136 ಜನ ಶಾಸಕರಿದ್ದಾರೆ, ಗ್ಯಾರಂಟಿ ಯೋಜನೆ, ಇದ್ಯಾವುದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ವಾ? ಅದು ಅವರವರ ಅಭಿಪ್ರಾಯ ಸರ್. ಅದು ನಾನು ಒಬ್ಬನ ಅಭಿಪ್ರಾಯ ಅಲ್ಲ. ಈಗ ನಿಮಗೆ ಇದರಿಂದ ಏನೋ ಹೆಲ್ಪ್ ಆಗುತ್ತೆ ಅಂತ ಅನ್ನಂಗಿದ್ರೆ ನೀವು ನಿಮ್ಮ ಮನಸ್ಸು ಬಂದಿದ್ದೆ ನೀವು ಯೋಚನೆ ಮಾಡ್ತೀರಾ. ನಮ್ಮ ಮನಸ್ಸಿಗೆ ನಮಗೇನು ಅಂತಂದರೆ ಅದು ನಮಗೇನೋ ಅದರಿಂದ ಏನು ಉಪಯೋಗ ಇಲ್ಲ ಅಂತ ನಮಗನ್ಸುತ್ತೆ. ಓಕೆ, ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಏನೋ ಉಪಯೋಗ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ನಮ್ಮ ಲೆಕ್ಕದಲ್ಲಿ ಬೇಕಾಗಿರಲಿಲ್ಲ. ಯಾಕೆಂದರೆ ಅಭಿವೃದ್ಧಿ ಅಂತಂದರೆ ಏನು, ಒಂದು ದೇಶ ಉನ್ನತ ಮಟ್ಟಕ್ಕೆ ಹೋಗಬೇಕು, 4 ಜನಕ್ಕೆ, ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲರೂ ಉಪಯೋಗ ಆಗಬೇಕು. ಆ ಥರ ಇದ್ದರೆ ಅದು ಉಪಯೋಗ. ಓಕೆ, ಗ್ಯಾರಂಟಿಯಿಂದ ಯಾವುದೋ ಅಂಥದ್ದು ಏನೂ ಇಲ್ಲ, ಕೇವಲ ಬಿಟ್ಟಿ ಭಾಗ್ಯ ಅನ್ನೋದು ನಿಮ್ಮ ಅಭಿಪ್ರಾಯ? ಬಿಟ್ಟಿ ಭಾಗ್ಯ ಅಂದರೆ ಕೆಲವ್ರಿಗೂ ಉಪಯೋಗ ಆಗಿದೆ, ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ. ಈಗ ಒಬ್ಬ ಶ್ರೀಮಂತ ಬಂದು ಒಂದು ಬಸ್ ಹತ್ತಾನೆ, ಅವನಿಗೆ ಬೇಕಾಗಿರಲಿಲ್ಲ. ಮಹಿಳೆ ಆಗಿರಲಿ ಯಾಕಿರಲಿ, ಅವ್ರಿಗೆ ಬೇಕಾಗಿರಲಿ. ಬಡವರು ಇರ್ತಾರೆ, ಏಜ್ ಆಗಿರೋ ಎಲ್ಲರಿಗೂ ಕೊಡ್ಬೋದಾಗಿತ್ತು. ವಿದ್ಯಾರ್ಥಿಗಳಿಗೆ ಎಲ್ಲರೂ ಹೌದು. ಯಾರೋ ಹುಡುಕಿ ಪಾಪ ಬಡವ್ರ ಬಗ್ಗರಿಗೆ ಒಂದು ಹೆಲ್ಪ್ ಮಾಡಿದರೆ ಒಳ್ಳೇದಿತ್ತು. ಅವ್ರು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ. ತೇಜಸ್ವಿ ಸೂರ್ಯ ನೀವು ನೋಡ್ದಂಗಿಲ್ಲ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸಿದ್ದಯ್ಯ ಅಂತೇಳಿ. ಏನು ಮಾಡ್ತೀರಾ? ರಿಟೈರ್ಡ್ ಆಗಿದ್ದೀನಿ, ವಿಜಯ ಬ್ಯಾಂಕಲ್ಲಿದ್ದೆ. ಓಕೆ, ಹೇಗಿದೆ ಸರ್ ಈ ಸಲ ಬೆಂಗಳೂರು ಸೌತು? ಬೆಂಗಳೂರು ಮಂಗಳೂರು ಅಂತ ಹೇಳಲಿಕ್ಕಿಲ್ಲ ನಾನು. ಇದು ನ್ಯಾಷನಲ್ ಇಶ್ಯೂ. ಇದು ಬಿಜೆಪಿನೇ ಬರಬೇಕು. ಕಾಂಗ್ರೆಸ್ಗೆ ಇನ್ನೂ ಸೀಟ್ನಲ್ಲಿ ಎಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಒಂದು. ಎರಡನೇದಾಗಿ ನ್ಯಾಷನಲ್ ಇಶ್ಯೂನಲ್ಲಿ ಮಾತ್ರ ಬಿಜೆಪಿ ಬರಲೇಬೇಕು. ಮೋದಿ ಮತ್ತೆ PM ಆದರೆ ಒಳ್ಳೆಯದು, ಖಂಡಿತ ಒಳ್ಳೆಯದು. ಕಳೆದ 10 ವರ್ಷಕ್ಕಿಂತ ಮೊದಲು ಕೂಡ ಭಾರತವನ್ನು ನೀವು ನೋಡಿರ್ತೀರಾ, ಯಾಕಂದ್ರೆ ನಿವೃತ್ತರಾಗಿದ್ದೀರಾ, ನಿಮ್ಮ ಅನುಭವದಲ್ಲಿ ನೋಡಿದ್ದೀರಾ. ನಮಗೆ ಏನು ವ್ಯತ್ಯಾಸ? ಸುಮಾರು ವ್ಯತ್ಯಾಸ ಇದೆ ಸರ್, ಒಂದಲ್ಲ ಎರಡಲ್ಲ. ಮೊದಲು ಎಜುಕೇಷನ್ ಸೆಂಟರ್ ಓಪನ್ ಮಾಡ್ಬೇಕಾದ್ರೆ ಎಲ್ಲ ಎಜುಕೇಟೆಡ್ ಆಗ್ಬಿಟ್ಟು ನಮಗೆ ರಿವರ್ಸ್ ಆಗ್ತಾರೆ ಅಂತಲ್ಲಿ ಇವರು ಕಾಲೇಜು ಓಪನ್ ಮಾಡ್ತಿರಲ್ಲ ಕಾಂಗ್ರೆಸ್ನವರು. ಒಂದು ಅದು ಕತೆ ಹಂಗಾಯ್ತಾ. ಈಗ ನೀವು ಗ್ಯಾರಂಟಿ ಅಂದರೆ ಕೇಳಿದ್ರಲ್ಲ ಪಕ್ಕದವ್ರನ್ನ, ಗ್ಯಾರಂಟಿಗೆ ಎಷ್ಟು ಜನಕ್ಕೆ ಲಾಭ ಆಗಿದೆ ಇವತ್ತು? ನಿಮ್ಮ ಮಾರ್ಕೆಟ್ ಏನಾಗಿದೆ ಇವತ್ತು ಗ್ಯಾರಂಟಿ ಮಾಡಿಬಿಟ್ಟು? ಇವತ್ತು 85-90 ರೂಪಾಯಿ kg ಆಗಿದೆ ಅಕ್ಕಿ. ಇವ್ರು ಈ ಥರ ಮಾಡ್ತಾರೆ ಅಂದರೆ ಏನು ಯೂಸ್ ಆಗುತ್ತೆ ಗ್ಯಾರಂಟಿಯಿಂದ? ನೀವು ಹೇಳಿ ನನಗೆ. ಈಗ ಇವರು ಒಂದು ಗ್ರ್ಯಾಜುಯೇಷನ್ ಮಾಡ್ಕೊಂಡ್ರೆ 2000 ಕೊಟ್ಟರೆ ಏನು ಮಾಡ್ಕೊತಾರೆ ಇವರು? ಅವರು ಲೈಫ್ ಸೆಟ್ರೇಟ್ ಆಗ್ಲಿಕ್ಕೆ ಒಂದು ಏನಾರು ವ್ಯವಸ್ಥೆ ಮಾಡ್ಬೇಕು ಸರ್ ಇವರು. ಯಾವುದೋ ಮೂಲೆಯಲ್ಲಿ ಕುಂತ್ಕೊಂಡು ಯಾರೋ ಹೇಳೋದಂತೇಳಿ ಏನೋ ಒಂದು ಗಿಮಿಕ್. ಇದು ನಾನು ಕಾಂಗ್ರೆಸ್ ಬಗ್ಗೆ ಬೈತಾ ಇಲ್ಲ, ಆದರೆ ಕಾಂಗ್ರೆಸ್ ಮಾಡ್ತಾ ಇರೋ ಕೆಲಸದ ಬಗ್ಗೆ ಮಾತಾಡ್ತೀನಿ. ಮಾಡಬಾರ್ದು. ಇದನ್ನು ಮಾಡಿದ್ರೆ ಲೈಫ್ ಸೆಟ್ರೇಟ್ ಆಗಬೇಕು ಅವರು. ಅನ್ಎಂಪ್ಲಾಯ್ ಈಗ ಒಂದು ಕೆಲಸ ಮಾಡಿ, ಇದು ಮಾಡೋ ಬದಲು ಅವರು ಎಜುಕೇಷನ್ ಸೆಂಟ್ರನ್ನ
ಆ್ಯಂಡ್ ಈ ಮೆಡಿಕಲ್ ಇದನ್ನು ಯಾಕೆ ಫ್ರೀ ಮಾಡಲಿಲ್ಲ? ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು, ಯಾಕೆ ಅವ್ರು ಮಾಡಲಿಲ್ಲ? ಅಲ್ಲ, ಲೋಕಲ್ ವಿಷಯ ಬಿಟ್ಬಿಡಿ, ನಾನು ಸೆಂಟ್ರಲ್ ವಿಷಯದ ಹೇಳ್ತಾ ಇದ್ದೀನಿ. ಯಾಕೆ ಮಾಡಲಿಲ್ಲ ಇವರು? ಇದನ್ನು ಮಾಡಿದ್ರಲ್ಲ, ಅಗ್ಗದ್ದು ಸಾಮಾನು ತಗೊಂಡು ಬಂದು, ಹಾಂ, ಎಲ್ಲಾರ ಉಂಟಾ ಇದು? ಈಗ ಒಂದು ಕೆಲಸ ಮಾಡಿ, ಎಜುಕೇಷನ್ ಸೆಂಟರ್ಗೆ ಇದೆಲ್ಲ ಫ್ರೀ ಮಾಡಿದ್ರೆ ಎಜುಕೇಷನ್ನ ಯಾಕೆ ಕರೆಕ್ಟ್ ಅಭಿಪ್ರಾಯ. ನಾನು ಐ ಅಗ್ರಿ ವಿತ್ ಯು. ನಾನು ಹೇಳ್ತಿರೋದು, ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು, ಜನ ಕೇಳಿದ್ರೆ ಹಿಜಾಬು ಅಲ್ಲ ಅವ್ರಿಗೆ ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಅವ್ರಿಗೆ ಗೊತ್ತಾಗಲಿಲ್ಲ ಏನು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೂ 1 ವರ್ಷನೂ ಆಗಿಲ್ಲ. ಇಲ್ಲ, ಅವ್ರು 70 ವರ್ಷದಿಂದ ಇದ್ದವ್ರು ಅವರು, ನೆನ್ನೆ ಮೊನ್ನೋರೆಲ್ಲ ಅವರು ನಮ್ಮ ಕಾಂಗ್ರೆಸ್ಗೆ ಸ್ವತಂತ್ರ ಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ ಇಂಥ ಕ್ವಶನ್ ಆಗ್ತಾ ಇದ್ರಲ್ಲ. ಹಾಂ, ಮತ್ತು ಅವರೆಲ್ಲ 4 ದಿನ ಎದ್ದು ಚೋಚೋ ಮಾಡ್ಕೊಂಡು ಹೋದರು. ಅವರು ಅಡ್ಮಿನಿಸ್ಟ್ರೇಷನ್ ಬಿಡಿ, ಇವ್ರಿಗೆಲ್ಲ ಗೊತ್ತಲ್ಲ, ಇವ್ರಿಗೆ ಸ್ವತಂತ್ರ ತಂದ್ಕೊಡ್ರು ಇವರೇ ಅಲ್ಲ. ಯಾಕೆ ಮಾಡಬಾರ್ದಾಗಿತ್ತು? ಹಂಗಾರೆ ಕಾಂಗ್ರೆಸ್ನಿಂದ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇಲ್ಲ. ಉದಾಹರಣೆಗೆ ಗ್ಯಾಸ್ ತೊಗೋಬೇಕಾದ್ರೆ MP ಮನೆ MLA ಕ್ಯೂ ನಿಂತ್ಕೊತಾ ಇದ್ರು. ಗೊತ್ತಲ್ಲ ನಿಮಗೆ? ಚೆನ್ನಾಗಿ ಗೊತ್ತಾ? ಇಲ್ಲ ಗೊತ್ತಾ? ಅರ್ಥ ಆಗಿದೆಯಾ? ಒಂದು ಟೆಲಿಫೋನ್ ಬೇಕಂದ್ರೆ ಒಬ್ಬರು MP ಮನೆ MLA ಮನೆ ಕ್ಯೂ ನಿಂತ್ಕೋಬೇಕಾಯಿತು. ಅದು ಅವರು ವಾಲಂಟಿಯರ್ಸ್ಗೆ, ಅವ್ರ ಕಾರ್ಯಕರ್ತರಿಗೆ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಹೆಸರು ಹೇಳಲ್ಲ ನಾನು, MP ಆಗಿದ್ದಾರೆ. ಅವ್ರ ಮನೆ ಬಾಗಿಲಲ್ಲಿ ನಿಂತಿದ್ದೀನಿ ನಾನು ಬೇಕು ಅಂತ. ಗ್ಯಾಸ್ಗೋಸ್ಕರ ಬಾಗಿಲಲ್ಲಿ ನಿಂತಿದ್ದಾರೆ. ನಾನು ಒಬ್ಬಂದೇ ಅಲ್ಲ, ಇದು ನಮ್ಮ ಜನಗಳದ್ದು. ಸ್ವಲ್ಪ ಕಂಪೇರ್ ಮಾಡಿ ಸರ್ ನೀವು ಸಹ. ಕ್ವಶನ್ ಹಾಕುವಾಗ ನೀವು ಒಳ್ಳೇದಾಗ ಹಾಕಬೇಕು, ಸಣ್ಣದಾಗ ಹಾಕ್ಬೇಡಿ. ಅಂದರೆ ನಿಮ್ಮನ್ನ ಖುಷಿ ಪಡ್ಸೋಕ್ಕೆ ಬಿಜೆಪಿ ಪರವಾಗಿ ಕ್ವಶನ್ ಕೇಳಬೇಕು ನಾವು? ಇಲ್ಲಪ್ಪ, ಖುಷಿ ಪಡಿಸೋ ಕ್ವಶನ್ ಇಲ್ಲ ಇಲ್ಲಿ. ನಮ್ಮದು ಏನು ಕೆಲಸ ಆಗ್ತಾ ಇದೆ, ಏನು ಕೆಲಸ ಮಾಡಬೇಕಾಗಿದೆ, ಯಾವ ರೀತಿ ಮಾಡಿದ್ದಾರೆ ಇವರು ಕಾಂಗ್ರೆಸ್ನವರು, ಎಲ್ಲ ಇತಿಹಾಸ ನಿಮಗೂ ಸ್ವಲ್ಪ ಗೊತ್ತಿರಬೇಕು. ಇತಿಹಾಸನೇ ಗೊತ್ತಿರಬೇಕು. ನಾವು MP ಗಳು ಹೇಳ್ತಾರೆ ಭಾಷಣ ಮಾಡುವಾಗ, ನಿಮ್ಮ ಕಾಲೇಜ್ ಕೊಡಿಸ್ತೀನಿ ಅಂದವರು ಅವ್ರು ಕೆಳಿ ಗಂಟೆ ಕಾಲೇಜ್ ಕೊಡಿಸ್ಲಿಲ್ಲ. ಆಮೇಲೆ ಹಿಂದ್ಗಡೆ ಟ್ರಾವೆಲ್ಸ್ ಬಂಗ್ಲೆಯಲ್ಲಿ ಕೂತ್ಕೊಂಡು ಇವ್ರಿಗೆಲ್ಲ ಎಜುಕೇಟೆಡ್ ಮಾಡೋದು ನಮ್ಗೆ ರಿವರ್ಸ್ ಆಗ್ತಾರೆ ರೀ, ನಾವು ಅದೇ ರೀತಿ ಮಾಡ್ಕೊಂಡು ಬರಬೇಕು ಅಂತೇಳಿ ಕಣ್ಣಾರೆ ಕಿವಿಯಾರೆ ಕೇಳಿದ್ದೀನಿ ನಾನು. ಈಗ ಹೆಂಗಿದೆ ಇವ್ರಿಗೆ ಈ ಹಗ್ಗದ ಗ್ಯಾರಂಟಿಗಳು ಬಿಟ್ಟು ಎಜುಕೇಷನ್ಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಕೇಳಿಬೇಕಾರೆ ಮಾಡ್ತಾರೆ ಕೇಳಿ. ಅಂದರೆ ಶಿಕ್ಷಣ, ಆಸ್ಪತ್ರೆ ಇವೆಲ್ಲ ಉಚಿತ ಆಗಬೇಕು, ಈ ಬಸ್ ಫ್ರೀ ಇವೆಲ್ಲ ಬೇಡ ಸರ್. ವಯಸ್ಸಾದವ್ರಿಗೆ ಎಲ್ಲಿಂದ ತಂತಾರೆ? ಲಕ್ಷ ಆಪ್ರೇಷನ್ಗೆ ಲಕ್ಷ ಟ್ರೀಟ್ಮೆಂಟ್ ತೊಗೊತಾರಲ್ಲ, ಎಲ್ಲಿಂದ ತರ್ತಾರೆ? ಅಡ್ಮಿಷನ್ ಆದರೂ ಸಾಕು ಹಾಸ್ಪಿಟ್ಲಿಗೆ. 1 ಲಕ್ಷದ ಕಡಿಮೆ ಫೀಸ್ ಮಾಡೋದೇ ಇಲ್ಲ ಅವರು. ಸರ್, ಈಗ ಬಿಜೆಪಿ, ಕಾಂಗ್ರೆಸ್ಸು, JDS ಎಲ್ಲ ಸೈಡ್ಗೆ ಇಟ್ಬಿಡೋಣ, ಓಕೆನಾ? ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಮಾಡಬೇಕಾಗಿರೋ ಕೆಲಸ ಏನು ಸರ್? ಖಂಡಿತವಲ್ಲೂ ಹೇಳ್ತೀನಿ. ಅವರು ಈಗ ಯಂಗ್ಸ್ಟರ್ಸ್ಗೆ ಏನು ಬೇಕು? ಅವ್ರಿಗೆ ಉದ್ಯೋಗ ಬೇಕು. ಇವ್ರು ಮಾಡ್ತಾ ಇರೋದೇನು? 2,000 ಕೊಡ್ತೀನಿ ಅಂತಾರೆ. ಲೇಡೀಸ್ ಅವರು ಎಜುಕೇಟೆಡ್ ಇದ್ದಾರಲ್ಲ, ಅವರಿಗೆ ಗೌರ್ಮೆಂಟ್ನಲ್ಲಿ KSRTCನಲ್ಲಿ BTSಗೆ ಹಗ್ಗದ ಗ್ಯಾರಂಟಿ ಕೊಟ್ಬಿಟ್ಟು ಅವ್ರ ಲೈಫ್ ಏನಾಗಬೇಕು? ನೀವೇ ಹೇಳಿ. ಕೆಲವ್ರಿಗೆ ಕೆಲವು ರೀತಿ ಉಪಯೋಗ ಇರ್ಬೋದು, ಅದು ಎಲ್ಲರಿಗೂ ಉಪಯೋಗ ಆಗ್ತಾ ಇದೆಯಾ? ಅವ್ರ ಲೈಫ್ಗೆ ಉಪಯೋಗ ಆಗ್ತಾ ಇದೆಯಾ? ಇವತ್ತು ಒಬ್ರು ಹೇಳ್ತಾ ಇದ್ರು ಅಂತ, ಏಜ್ ಪರ್ಸನ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ, ಸರ್ ಇವನು ನನಗೆ KSRTC ಫ್ರೀ ಮಾಡಿಬಿಟ್ಟು ನನಗೆ ಊಟ ಇಲ್ಲಂಗೆ ಮಾಡಿಬಿಟ್ಟಿದ್ದಾನೆ ಸರ್ ನಮ್ಮ ಮನೆಯಲ್ಲಿ ಅಂತ. ಅಂದರೆ ಅವ್ರ ಕಂಟ್ರೋಲು ಸಿಗ್ತಾ ಇಲ್ಲ ಲೇಡೀಸ್ ಅವ್ರಿಗೆ. ನೀವು ಒಂದು ಸ್ವಲ್ಪ ಇಲ್ಲಿ ಕೇಳಿ ಬಿಡಬೇಡಿ ನೀವು. ಖಂಡಿತ ಹೇಳ್ತೀನಿ, ಸುಮಾರು ವಿಷಯ ಇದೆ. 2 ಸೆಕೆಂಡ್ ಆರಾಮ ಯಾವ್ದು ಕಟ್ ಮಾಡಲ್ಲ ನಾವು. ಇಲ್ಲ, ಇದು 2 ನಿಮಿಷ, 1 ನಿಮಿಷ, 5 ನಿಮಿಷಕ್ಕೆ ಅಲ್ಲ, ಅಷ್ಟು ಸಿಕ್ಕಾಪಟ್ಟೆ ಇದೆ. ನೀವು ಯಾವುದೇ ತಗೊಳ್ಳಿ, ಎಂಥ ಚೇಂಜಸ್ ಆಗಿದೆ ವಾಜಪೇಯಿ ಕಾಲದಿಂದ ಇಲ್ಲಿವರೆಗೂ ನೀವೇ ನೋಡಿ. ಸರ್, ವಾಜಪೇಯಿಗಿಂತನೂ ಮೋದಿ ಕಾಲದಲ್ಲಿ ತುಂಬ ಅಭಿವೃದ್ಧಿ ಆಗ್ತಿದೆ. ಸಿಕ್ಕಾಪಟ್ಟೆ ಅವರು ಧರ್ಮದಲ್ಲೂ ಆಗಿದ್ದಾರೆ, ಕರ್ಮದಲ್ಲೂ ಆಗಿದ್ದಾರೆ ಅವರು. ಎಸ್, ಈಗ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಏನು ಹೇಳ್ತೀರಿ, ಆದರೆ ಎಷ್ಟು ಡೆವಲಪ್ ಮಾಡಿದ್ರಂತೆ ನೀವೇ ನನಗೆ ಲಿಸ್ಟ್ ಮಾಡಿಕೊಡ್ಬೇಕು. ಯಾಕೆಂದ್ರೆ ಬೆಳಗ್ಗೆ ಸಂಜೆ ನೀವು ನೋಡ್ತಾ ಇರ್ತೀರಿ, 10 ಜನ ಭೇಟಿ ಮಾಡ್ತಾ ಇರ್ತೀರಿ. ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿ. ಇವರು ಒಂದು ಕೆಲಸ ಮಾಡಿದ್ದಾರೆ ಕೇಳಿ, ಕಾಂಗ್ರೆಸ್ನವರು ನ್ಯಾಷನಲ್ಲಾಗಲಿ ಇಲ್ಲಿ ನಮ್ಮ ಸ್ಟೇಟಲ್ಲೆಲ್ಲಾಗಲಿ ಮಾಡಿದ್ದಾರೆ. ಮಾಡೋಕ್ಕಾಗುತ್ತೆ ಅವ್ರ ಕೈಲಿ? ಮೇಕೆದಾಟು ಉದಾಹರಣೆಗೆ ಸ್ಟೇಟಲ್ಲಿ ಹೇಳ್ತೀನಿ, ಮೇಕೆದಾಟು ಅಂತ ಇದ್ದಾರಲ್ಲ, ಇವತ್ತು ಕುಡಿಲಿಕ್ಕೆ ನೀರಿಲ್ಲಲ್ಲ. ಏನು ಮಾಡ್ತಾ ಇದ್ದಾರೆ ಇವರು? 2 ಪಾರ್ಟಿಯವ್ರು ಹೇಳ್ತೀನಿ ನಾನು, ಏನು ಮಾಡ್ತಾ ಇದ್ದಾರೆ ಇವರು? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಕಾವೇರಿ ನೀರು ಬಿಡೋ ಟೈಮಲ್ಲಿ 25 ಜನ BJP MPಗಳಿದ್ರು, ಯಾರೊಬ್ಬರು ಮಾತಾಡಲೇ ಇಲ್ಲ. ಅವ್ರು ಮಾತಾಡ್ಲಿಕ್ಕೆ ಏನಾಯ್ತು ಅಂದ್ರೆ ಬಾಯಿಗೆ ಆಹಾರ ಆಗಿಬಿಡ್ತಾರೆ ಪೇಪರ್ನವ್ರಿಗೆ. ಅದಕ್ಕೆ ನೀವು ಮಾತಾಡಿ. ಇಲ್ಲ, ಒಂದು ನಿಮಿಷ. ನಿಮಗೆ ಅದು ಏನಾಗುತ್ತೆ ಅಂದರೆ, ಮೋದಿ ಇವತ್ತು ಬಿಲೀವ್ ಆರ್ ನಾಟ್, ಅವರಲ್ಲಿ ಕರಪ್ಷನ್ಸ್ ಇಲ್ಲ, ಬಟ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರು ಏನು ಮಾಡಬೇಕು ಅಂತ ಪ್ರಾಜೆಕ್ಟ್ ಇಟ್ಕೊಂಡಿದ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಅಂದರೆ ನೀವು ಹೇಳೋದು ಮೋದಿನೂ ಮೀಡಿಯಾ ಎದುರಿಸಲ್ಲ, ಅವ್ರ MPಗಳು ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ? ಅಲ್ಲ, ಮಾತಾಡಬಾರ್ದು ಅಂತಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ ಇವ್ರಿಗೆ ಅಂತ. ಅಂದರೆ ಒಪ್ಕೋತೀರಾ BJP MPಗಳಿಗೆ ಮಾತಾಡಕ್ಕೆ ಬರೋಲ್ಲ? ಯಾಕೆ ಬರೋಲ್ಲ ಅಂದರೆ, ಅವ್ರು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಕಾಫಿ ಟೀ ಕುಡ್ದಕ್ಕೆ ಎಲೆಕ್ಷನಲ್ಲಿ ಗಿಮಿಕ್ ಮಾಡಿ ಹೋಗ್ತಾರಲ್ಲ, ಅದು ಪೇಪರಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲಲ್ಲ ಅವರು. ಹಾಗೆ ನೀವು ಮಾತಾಡಬೇಡಿ ಅಂತ. ಯಾವನಾರು ಒಬ್ಬ ಬಾಯಿ ಬಿಟ್ಟರೆ ಇನ್ನೊಂದೇನು ಹೇಳ್ತಾನೆ, ಅದಕ್ಕೆ ಇನ್ನೊಂದು 10 ಉತ್ತರ ಹುಡುಕ್ತಾರೆ ಜನ. ಹೌದಲ್ಲ? ಅದಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಈಗ ನಾನು ಹೇಳಿದ್ನಲ್ಲ, ಯಾರ ಪೊಲಿಟಿಷಿಯನ್ ಮುಂದೆ ಕುಂತ್ಕೊಂಡ್ರೆ ಅದಕ್ಕೂ ಕಾಸು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನೀವು 10 ವರ್ಷದ ಒಳಗಡೆ ಏನೆಲ್ಲ ಆಗಿದೆ
ಎಂಟೈಜ್ ಸ್ಟ್ರಕ್ಚರ್ ಎಕನಾಮಿಕಲ್ ಸ್ಟ್ರಕ್ಚರು ಸಹ ಅವ್ರ ಕಂಟ್ರೋಲ್ ಸಿಗ್ತಾ ಇಲ್ಲ ಸರ್, ಕಂಟ್ರೋಲ್ ಸಿಗ್ತಾ ಇಲ್ಲ. ಕಾರಣ ನಾವೇ, ಜನಗಳೇ ಕಾರಣ. ಈ ಹಗ್ಗದ ಗ್ಯಾರಂಟಿ ಕೊಟ್ಬಿಡೋದು ಯಾವ್ಯಾವುದು ಸ್ಟೇಟ್ನಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ನೀವು? ಅದು ಪ್ರಾಜೆಕ್ಟೇ ಬೇರೆ, 5 ಇಯರ್ಸ್ ಪ್ಲ್ಯಾನೇ ಬೇರೆ, ಈಗ ಆಗ್ತಾ ಇರೋದೇ ಬೇರೆ. ಸಿಕ್ಕಲ್ಲ ಸರ್ ಕೈಗೆ ಅದು. ಈಗ BJP JDS ಮೈತ್ರಿ ಆಗಿದೆ, ನಿಮಗೂ ಗೊತ್ತು. ಹೇಳಿ, ಅದು ಒಳ್ಳೇದಾ ಕೆಟ್ಟದ? ಖಂಡಿತಲೂ ಒಳ್ಳೆಯದೇ. ಯಾಕೆಂದರೆ ಈ ಕರಪ್ಷನ್ಸ್ ಏನಿದೆ ಪರ್ಸ್ನಲ್ ಯಾರ ಹೆಸರು ಹೇಳೋಕೆ ಹೋಗ್ಬಾರ್ದು, ಯಾಕೆಂದರೆ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಯಾರನ್ನಾರು ಹದಬೇಕಲ್ವಾ, ಇವರು ಹೊಂದಾಣಿಕೆ ಮಾಡೋದು ಒಳ್ಳೆಯದು. ಲಾಸ್ಟ್ ಟೈಮ್ JDS BJP ಮೈತ್ರಿ ಇತ್ತಪ್ಪ, ಅದು ಇತ್ತು, JDS ಮತ್ತು ಕಾಂಗ್ರೆಸ್ ಇತ್ತು. ಅದು ನಿಮಗೆ ಗೊತ್ತು ಯಾರು ಕಿತ್ತಾಕಿದ್ರು ಅಂತ. ನಮಗೇನು ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಪರ್ಸ್ನಲಿ ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ, ಅಟೆಂಡ್ ಆಗಿರ್ತೀರಿ. ನಾವು ಪೇಪರ್ ಓದಿರ್ತೀವಿ, ಮೀಡಿಯಾ ನೋಡಿರ್ತೀವಿ ನಾವು, ಅಲ್ವಾ? ಈ ಸಲ 28 ಕ್ಷೇತ್ರದಲ್ಲಿ ಏನಾಗ್ಬೋದು? ಮೈತ್ರಿ ಎಷ್ಟಾಗ್ಬೋದು, ಕಾಂಗ್ರೆಸ್ ಎಷ್ಟು? ಅದು ಹೇಳಲಿಕ್ಕೆ ಬರೋಲ್ಲ. ಜನಗಳ ಮನಸ್ಸಿನಲ್ಲಿರೋದು ಅಷ್ಟು ಸುಲಭವಾಗಿ ಎಳೆಯೋಕ್ಕಾಗಲ್ಲ. ಬೆಂಗಳೂರು ಸೌತ್ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ BJP ಬಂದರೆ ಭಾರಿ ಒಳ್ಳೆಯದು. ನ್ಯಾಷನಲ್ ಇಶ್ಯೂ, ನ್ಯಾಷನಲ್ ಇಶ್ಯೂ, ಸ್ಟೇಟ್ದಲ್ಲ ಇದು. ಇನ್ನು ನ್ಯಾಷನಲ್ ಇಶ್ಯೂನಲ್ಲಿ BJP ಬರೋದು ಭಾಳ ಒಳ್ಳೆಯದು, ಖಂಡಿತ. ಹಾರೈಸ್ತೀನಿ ನಾನು. ಚಿಕ್ಕವ್ರಿಗೆ ದೊಡ್ಡವ್ರಿಗೆಲ್ಲ ಕೇಳ್ಕೊತೀನಿ, BJP ಬರಲಿ, BJP ಬರಲಿ. ನನ್ನ ವೈಯಕ್ತಿಕವಾಗಿ ಏನಿಲ್ಲ, ನನಗೇನು ಯಾವ ಸರ್ಕಾರ ಬಂದರೂ ನನಗೇನು ಸಿಗೋದಿಲ್ಲ, ನಮ್ಮ ಹತ್ರಕ್ಕೆ ಬರೋದಿಲ್ಲ ಅದು. ಬಟ್ ಯಾರಿಗೆ ಸೇರಬೇಕು ಸೇರಲಿ, ಬಟ್ BJP ಬರಲಿ. ಯಾಕೆಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಕಾಣಿಸುತ್ತೆ. ಏನೆಲ್ಲ ಆಗಿತ್ತು ಕಾಂಗ್ರೆಸ್ ಕಾಲದಲ್ಲಿ, ಈಗ ಇವ್ರು ಏನೆಲ್ಲ ಮಾಡಿದ್ದಾರೆ ಅಂದರೆ ನಮ್ಮ ಜನ ಆಲೋಚನೆ ಮಾಡಿ ಯಾವುದೇ ಗಿಮಿಕ್ಗೂ ಬಗ್ಗಬಾರ್ದು. ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ಓಟ್ ಹಾಕಬೇಕು. ಮತದಾರರು ಪ್ರಬುದ್ಧರಾಗಿದ್ದಾರೆ ಈಗ. ಆಗಿದ್ದಾರೆ. ಕೆಲವು ಟೈಮ್ ಜಾರಿಸ್ಬಿಡ್ತಾರಲ್ಲ, ಇದು ಏನೇನೋ ಹಾಳಾದ್ದು ಈ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಆ ಕಾರ್ಡ್ ಇಶ್ಯೂ ಮಾಡಿ ಏನೇನೋ ಮಾಡಿಬಿಡ್ತಾರಲ್ಲ ಸರ್. ನಿಮ್ಮ ಪ್ರಕಾರ ಬೆಂಗಳೂರು ರೂರಲ್ಲು DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ನಿಮಗೇನು ಅನ್ಸುತ್ತೆ? ಸಾಕು ಸರ್, ಸುರೇಶ್ ಅವ್ರಿಗೆ ಸಂಪಾದನೆ ಮಾಡಿದ್ದಾರೆ, ಚೆನ್ನಾಗಿರಲಿ, ಸುಧಾರಿಸ್ಕೊಂಡು ರೆಸ್ಟ್ ತಗೊಳ್ಳಿ. ಮಂಜುನಾಥ್ ಬರಲಿ, ಖಂಡಿತ ಬರಲಿ. ಕೇಳಿ, ಹೆಸರು ಕೇಳಿ ಹೇಳ್ಬಿಡ್ತೀನಿ, ನಾನು ಹೆಸರು ಹೇಳೋಕೆ ಹೋಗಲ್ಲ. ಸ್ವಲ್ಪ ಸುರೇಶ್ ಅವ್ರು ನನಗೇನು ಎಗೇನ್ಸ್ಟ್ ಅಲ್ಲ, ಕಾಂಗ್ರೆಸ್ಸು ನನಗೇನು ಎಗೇನ್ಸ್ಟ್ ಅಲ್ಲ. ಬಟ್ ಆಗಿರೋ ಕೆಲಸಗಳ ಬದಲಾವಣೆ ನೋಡಿ ಹೇಳ್ತಾ ಇದ್ದೀನಿ, ಮಂಜುನಾಥ್ ಬರಲಿ, ಖಂಡಿತ ಬರಲಿ. ಮಂಜುನಾಥ್ ಅಂತವ್ರು ರಾಜಕೀಯಕ್ಕೆ ಬರಬೇಕು. ಹೌದು, ಬರ್ಬೇಕು. ಅವರು ಕೆಲಸಗಾರರು, ಅಂದರೆ ಪ್ರಚಾರಗಾರರಲ್ಲ, ಅವರು ಪ್ರಚಾರ ಮಾಡೋರಲ್ಲ, ಅವರು ಎದುರಿಸ್ಲಿಕ್ಕೆ ಹೋಗುವುದಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಅದು. ಸೇವೆ ಮಾಡೋ ಭಾಗ್ಯ ಏನು ಸಿಗುತ್ತೋ ಕೆಲಸ ಮಾಡ್ತಾರೆ ಅವರು. ಈಗ ಇದು ಜಯದೇವ ನೋಡಿದ್ರಲ್ಲ, ಅದು ಹೇಗಿತ್ತು, ಎಲ್ಲಿಗೆ ತಂದು ಇಳಿಸಿದ್ರು ಅಂತೇಳಿ ಗೊತ್ತಲ್ಲ ನಿಮಗೆ? ಹೌದು ಸರ್. ನೋಡಿ, ಇವೆಲ್ಲ ಯೋಚನೆ ಮಾಡ್ಬೇಕು ಸರ್ ನೀವು ಸಹ. ಅಂದರೆ ನೀವು ಫೇವರ್ ಮಾಡಿ ಅಂತ ಹೇಳಲ್ಲ ನಾನು. ಫೇವರ್ ಮಾಡಿ ಸರ್, ನಾವು ಯಾರು ಫೇವರು ಅಂತಲ್ಲ, ಅವ್ರವ್ರ ಅಭಿಪ್ರಾಯ. ಆದರೆ ಒಂದು ಹೇಳ್ತೀನಿ, ನ್ಯಾಷನಲ್ ಲೆವೆಲ್ ಏನೆಲ್ಲ ಬದಲಾವಣೆ ಆಗಿದೆ, ಆಗ್ತಾ ಇದೆ. ಉದಾಹರಣೆಗೆ ನೀವು ಕಾಶ್ಮೀರ, ಜಮ್ಮು ಕಾಶ್ಮೀರ ಆ್ಯಂಡ್ ಆರ್ಮಿದು ನೋಡಿ ಸರ್. ಇನ್ನೊಂದು ಹೇಳ್ತೀನಿ, ಅವರು ಗಟ್ಟಿಯಾಗಿದ್ದರೆ ನಾವು ಬದುಕೋದಿಲ್ಲ, ಅವ್ರು ಗಟ್ಟಿ ಇಲ್ಲ ಅಂದರೆ ನಾವಿಲ್ಲ. ಮೋದಿ ಬಂದಮೇಲೆ ಎಷ್ಟು ಎನ್ಕರೇಜ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ನೀವು ಯೋಚನೆ ಮಾಡಬೇಕು. ವೆಪನ್ಸ್ ವಿಷಯದಲ್ಲಿ ಆಗಲಿ, ಅವ್ರು ಯಾವುದೇ ತಗೊಳ್ಳಿ ನೀವು, ಅವ್ರಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಅಂಥದ್ಕೆಲ್ಲ ಲಕ್ಷ ಕೋಟಿ ನೀವೇನು ಕೇಳ್ತೀರಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅವರು. ಹಂಗೆ ಮಾಡಿದ್ದಾರೆ ಅವರು. ಇವತ್ತು ಜೊತೆಲಿ ಊಟ ಮಾಡ್ತಾರೆ ವರ್ಷಕ್ಕೊಮ್ಮೆ ಹೋಗಿ ಪುರುಷ ಸಿಕ್ಕಿದಾಗ. ಅವರು ನಮ್ಮ PM ಯಾರು ಮಾಡಿದ್ರು ತೋರಿಸಿ ನನಗೆ, ಹೇಳಿ ನನಗೆ ಸಾಕು. ದೇವೇಗೌಡರು ಕಾಶ್ಮೀರಕ್ಕೆ ಹೋಗಿದ್ರು ಪ್ರಧಾನಿ, ಅಲ್ಲಿ ಊಟ ಮಾಡಕ್ಕೆ ಹೋಗಿರಲಿಲ್ಲ, ಅವರು ನೋಡ್ಕೊಂಬರಕ್ಕೆ ಹೋಗಿದ್ರು ಅಷ್ಟೇ. ಊಟ ಮಾಡಿರ್ತಾರೆ ಸರ್, ಎಲ್ಲರೂ ತೋರಿಸ್ಕೊಳ್ಳಲ್ಲ, ಉಪವಾಸ ಬರೋದಿಲ್ಲ, ಯಾರು ಉಪವಾಸ. ಆದರೆ ಇವ್ರು ಹಂಗಲ್ಲ, ಜಮ್ಮು ಕಾಶ್ಮೀರ ಊಟ ಮಾಡೋದನ್ನೇ ತೋರಿಸ್ಕೊತಾರೆ. ಎಲ್ಲ ಊಟ ಅಲ್ಲ, ಬಾರ್ಡ್ರಿಗೆ ಹೋಗಿದ್ದಾರೆ ಇವರು. ಅರಮನೆಗೆ ಹೋಗಿಲ್ಲ ಇವರು. ಇದು ಏನು ಟ್ರಾವೆಲ್ಸ್ ಬಂಗ್ಲೋ, ಅಲ್ಲಿ ಹೋಗಿ ಕೂತಿಲ್ಲ ಇವರು. ಆ ಆರ್ಮಿಯವರು ಎಲ್ಲಿ ಆ ಕೋಲ್ಡ್ ಇದರೊಳಗೆ ಕೂತಿ ನಿಂತು ಕಷ್ಟ ಬೀಳ್ತಾರೆ, ಕಣ್ಣಾರೆ ಕಂಡು ಅವರಲ್ಲೇ ದೀಪಾವಳಿ ಆಚರಿಸಿ ಅಲ್ಲೇ ಸ್ವೀಟ್ ಒಬ್ರಿಗೊಬ್ರು ತಿನ್ಕೊಂಡು ಬಂದಿದ್ದಾರೆ ಸರ್ ಇವರು. ಥ್ಯಾಂಕ್ ಯು ಸರ್. ಇಲ್ಲ, ನಿಜ. ಇವತ್ತು ಅವ್ನು ಅರುಣಾಚಲಮ್ಗೆ ಹೋಗಿ ಏನೆಲ್ಲ ಕಿರ್ಕ್ ಮಾಡ್ತಾ ಇದ್ದಾರೆ ನೋಡಿ, ನೀವೇ ನೋಡಿ ಕಣ್ಣಿಂದ. ನಾವಲ್ಲಿ ಹೋಗಿಲ್ಲ, ಆದರೆ ನೀವು ನಮ್ಮಂಗೆ ಎಷ್ಟೆಲ್ಲ ಕಿರ್ಕ್ ಮಾಡ್ತಾ ಇದ್ದಾರೆ. ಅರುಣಾಚಲಂ ಹತ್ರ ಎಷ್ಟು ಕಿರಿಕ್ ಮಾಡ್ತಾ ಇದ್ದಾರೆ ಇವ್ರು, ಎಷ್ಟು ಕೆಲಸ ಮಾಡಿದ್ದಾರೆ. ಈಗ ಅದು ಕೇಳಿದ್ರೆ ಸಾಕು ಸರ್, ಮೈಯೆಲ್ಲ ಜುಮ್ ಅನ್ನುತ್ತೆ. ಒಟ್ಟಲ್ಲಿ BJPಯಿಂದ ಮಾತ್ರ ದೇಶದ ಭದ್ರತೆ ಸಾಧ್ಯ, ಅದರಲ್ಲೂ ಮೋದಿಯಿಂದ. ಮೋದಿ ನಂತರದಲ್ಲಿ ನಾನು ದೇವಸ್ಥಾನದ ವಿಷಯ ಹೆಸರು ಹೇಳೋಕೋಲ್ಲ, ತುಂಬ ಟೈಮ್ ತೊಗೊತದೆ. ಬಟ್ ಈಗ ಏನಾಗಿದೆ ಅಂದರೆ, ನನ್ನ ಪ್ರಕಾರ ಅನ್ಎಂಪ್ಲಾಯ್ ಜನಕ್ಕೆ ಸ್ವಲ್ಪ ಕೆಲಸ ಕೊಡೋದು ಅಭ್ಯಾಸ ಕಲ್ತ್ಕೋಬೇಕು ಅವರು. ಇದು ಮಾಡ್ಬಾರ್ದು, ಕುತಂತ್ರಗಳ ಕೆಲಸ ಮಾಡಬಾರ್ದು, ಅಗ್ಗದ ಪ್ರಚಾರಕ್ಕೆ ಹೋಗಬಾರ್ದು. ಏನು ಸರ್ ಪಾಪ ಎಲ್ಲೂ ಒದ್ದಾಡ್ತಾರೆ, 2000 ತಗೊಂಡು ಏನು ಮಾಡ್ತಾರೆ ನೀವು ಹೇಳಿ ನನಗೆ? ಯಂಗ್ಸ್ಟರ್ಸ್ ಚೆನ್ನಾಗಿರ್ಬೇಕು ಅಂದರೆ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಬೇಕು ಸರ್ ಅವ್ರಿಗೆ. ಇವತ್ತು ಯಾರೋ ಅವರೇ ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರೋ ಒಂದು ಕಡೆ 57% ವೇಕೆನ್ಸಿ ಇದೆ ಅಂತೇಳಿ. ಇವ್ರು ಏನ್ರಿ ಮಾಡ್ತಾ ಇದ್ದಾರೆ ನೀವೇ ಕೇಳಿಯಪ್ಪ ಅವ್ರನ್ನ ಕೇಳಿ. ಇನ್ನೂ ಇಷ್ಟು ಇದೆ, ನೀವು ಬರ್ತೀನಂತ ಗೊತ್ತಿಲ್ಲ, ಲೀಸ್ಟ್ ಮಾಡ್ಕೊಂಡು ಕೊಡ್ತಿದ್ದೆ ನಾನು. ಇಲ್ಲ ಮಾತಾಡಿ ಸರ್, ಇಲ್ಲ 1972 ಅಬ್ಸರ್ವೇಷನ್ ಇದೆ ನಂದು. ಅರ್ಥ ಮಾಡ್ಕೊಳ್ಳಿ.
ಹಳಬರು ಇಷ್ಟು ಕರಪ್ಷನ್ ಇರಲಿಲ್ಲ, ಒಳ್ಳೇದಿದ್ರು ಅವರು, ಧರ್ಮದಲ್ಲಿದ್ದರು. ಅವ್ರ ಹಿಂದಿನವರು ಇಂಡಿಪೆಂಡೆನ್ಸಲ್ಲಿ ಹೊಡೆದಾಡ್ದು ಬೈದಾಡಿ ಕೆಚ್ಚಾಡಿ ಏನೇನೋ ಮಾಡಿ ಸಂಪಾದನೆ ಮಾಡಿತ್ತು. ಹಾಗಾಗಿ ಅವ್ರು ಏನೂ ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ ನಾನು ಪಾಪ ನೀವು ತುಂಬ ಇಂಟ್ರೆಸ್ಟಿಂಗ್ ಮಾತಾಡ್ತಿರೋದ್ರಿಂದ ಇಲ್ಲ ಸರ್, ಈಶ್ವರಪ್ಪ ಪ್ರತಾಪ್ ಸಿಂಹ ಏನು ಮಾಡಿದ್ರು ಸರ್? ಈಶ್ವರ ಪ್ರತಾಪ್ ಅವ್ರ ಮಗಂಗೆ ಟಿಕೆಟ್ ಕೇಳಿದ್ರಿ. ಈಶ್ವರಪ್ಪ ಪಾಪ ಅವರು RSS ಇಲ್ಲಿದ್ದವರು, ಸ್ವಲ್ಪ RSS ಇಲ್ಲಿದ್ದವರು, ಅವ್ರು ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಇಟ್ಕೋಬೇಕಾಯ್ತು ಇವರು. ಅಲ್ವಾ? ಹೌದು ತಪ್ಪು. ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಇನ್ನು ಯಂಗ್ಸ್ಟರ್ಸು, ಇನ್ನೂ ಟೈಮ್ ಇದೆ, ಕೆಲಸನೂ ಮಾಡಿದ್ದಾರೆ. ಆದರೆ ಒಂದು ಈ ಅಡ್ಡದಲ್ಲಿ ಯಾವುದೋ ಒಂದು ಮರದ ಕಟ್ಟಿಂಗ್ ಎಲ್ಲ ಕೊಟ್ಬಿಟ್ಟು ಅವನು ಅಡ್ಡ ಮಾಡಿ ಕೆಟ್ಟ ಹೆಸರು ಬರ್ತದೆ ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡಿದ್ದಾರೆ ಅಷ್ಟೇ. ಹೌದು ಅವ್ರು ಪರ್ಸ್ನಲಿ ಏನಿಲ್ಲ. ಇನ್ನು CT ರವಿ ಸೀಟ್ ಅವ್ರು ಬೇಕ್ರಿ. ಯಾಕೆ ಸರ್ ಕೊಡ್ಲಿಲ್ಲ? ಯಾಕೆ ಕೊಡಲಿಲ್ಲ ಅಂದರೆ ಅವ್ರನ್ನ ಪಕ್ಷಕ್ಕೋಸ್ಕರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಿಂದಲೂ ತೆಗೆದುಬಿಟ್ರು. CT ರವಿಗೆ ಕೇವಲ ಮಾಜಿ ಶಾಸಕ ಇಲ್ಲ, ಅವ್ರಿಗೆ ಬೇರೆ ಏನೋ ಒಂದು ಆಲೋಚನೆ ಇರಬೇಕು ಅವ್ರಿಗೆ. ಅವ್ರನ್ನೇ ಬಿಡೋದಿಲ್ಲ ಅವರು. CT ರವಿ ಸರ್ ಇಂಟೆಲಿಜೆಂಟ್ ಪರ್ಸನ್. ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ KJPಗೆ ಹೋದ, KJPಗೆ ಹೋಯ್ತಾರೆ. ಮಂಗಳೂರಲ್ಲಿ ಚಿಕ್ಕಮಂಗ್ಳೂರು, ಉಡುಪಿಲಿ BJP ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂದ್ರು, ಮತ್ತೆ ಕೊಡೋ ಟಿಕೆಟ್. ನನಗೆ ನೀವು ಬೇರೆ ನ್ಯೂಸಲ್ಲಿ ಕೇಳ್ತಾ ಇದ್ದೀರಾ, ನಾನು ಹಂಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅಯ್ಯೋ ನಾನು ಕೇಳಿದ್ದು ಹೇಳೋಕ್ಕಾಗಲ್ಲ. ಆದರೆ ಒಂದು ಅವ್ರು ತಪ್ಪು ಮಾಡಿದ್ದಾರೆ ಅದೊಂದು ವಿಷಯದಲ್ಲಿ, ಖಂಡಿತ. ಇಲ್ಲಿ ಯಾರು ಒಂದು ಇನ್ನೊಬ್ಬ ಯಂಗ್ಸ್ಟರ್ಸ್ ನಿಲ್ಲಿಸಬೇಕಾಗಿತ್ತು, ಇಲ್ಲ ಅದರ್ವೈಸ್ ಅವ್ರಿಗೂ ರೆಸ್ಟ್ ಕೊಡಬೇಕಾಗಿತ್ತು. ಖಂಡಿತ ರೆಸ್ಟ್ ಕೊಡಬೇಕಾಗಿತ್ತು. ಅದೊಂದು ವಿಷಯ ತಪ್ಪಾಗಿದೆ. ಈಶ್ವರಪ್ಪದು ಬಾಯಿ ಸುಮ್ಗಿರೋದಿಲ್ಲ. ಯಪ್ಪ ಪಾಪ RSS ಇದ್ದವರಲ್ವಾ, ಅವ್ರಿಗೆ ನಾನಿಷ್ಟು ಶ್ರಮ ವಹಿಸಿದ್ದವನಿಗೆ ನನಗೀಗ ಮಾಡಿದ್ರಲ್ಲ ಒಂದು ಆಕ್ರೋಶ ಬಂದ್ಬಿಟ್ಟಿದೆ ಅವ್ರಿಗೆ. ಅವ್ರನ್ನ ಅದುಂಬಾರ್ದಾಗಿತ್ತು ಅವರು. ಸರ್ ಯಡಿಯೂರಪ್ಪ ಅವರ ಒಬ್ಬ ಮಗ ಶಾಸಕ ಆಗಬೇಕು, ರಾಜ್ಯಾಧ್ಯಕ್ಷ ಆಗಬೇಕು, ಇನ್ನೊಬ್ಬ ಮಗ MP ಆಗಬೇಕು. ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಈಗ. ಅದು ಅವ್ರೊಳಗೆ ಸೇರ್ಕೊಂತದೆ. ನಿಮಗಿಂತ ಹೆಚ್ಚು ವಿಷಯ ನನ್ನ ಹತ್ರ ಇದೆ ಆ ವಿಷಯದಲ್ಲಿ. ಬಟ್ ಒಂದು ನಾನು ಓಪನ್ ಆಗಿ ಹೇಳಿ. ಯಾವ ಊರು ನಿಮ್ಮದು? ನಾನು ನಾಗಮಂಗಲ. ಮೂಲತಃ ನಾಗಮಂಗಲ. ಚಲುವರಾಯ ಸ್ವಾಮಿ ಅವರು? ಹೌದು. ಏನು ಚಲುವರಾಯ ಸ್ವಾಮಿ ಸಚಿವರಾಗಿ ಹೆಂಗೆ ಮಾಡ್ತಾರೆ? ಅವರು ಚಲುವರಾಯ ಸ್ವಾಮಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಅಲ್ಲ, ಅವ್ರು MLA ಆಗಿದ್ರು ಕೆಲಸ ಮಾಡ್ತಾರೆ. ನಾನು ಪಕ್ಷದ ಬಗ್ಗೆ ಹೇಳಲ್ಲ. ಪರ್ಸ್ನಲಿ ನನಗೇನು ಬೆನಿಫಿಟ್ಸ್ ಇಲ್ಲ, 10 ಪೈಸೆ ಇಲ್ಲ. ನಮ್ಮ MLA ನಾಗಮಂಗಲನ ಇಲ್ಲೇ ಇದೆ. ನಾನು ಊರ್ಬಿಟ್ಟು 53 ವರ್ಷ ಆಯಿತು. ಸೊ ಹಾಗಾಗಿ ಆ ನಮ್ಮ ಚಲುವರಾಯ ಸ್ವಾಮಿ ವಿಷಯದಲ್ಲಿ ಅವರು ಪಕ್ಷವನ್ನು ಬಿಟ್ಟು ಹೋಗಬಾರ್ದಾಗಿತ್ತು. ಬಿಡಬಾರ್ದಿತ್ತು. ಬೇಕಾದ್ರೆ ಪರ್ಸನಲಿ ಸಿಕ್ಕಿದ್ರು, ಒಂದು ಯಾವುದೋ ಒಂದು ಹೋಟ್ಲಲ್ಲಿ ಸಿಕ್ಕಿದ್ರು, ಯಾರ್ಯಾರೋ ಕೂತಿರೋ ಸುಮ್ಗೆ ಬಂದೇ ಇಲ್ಲ ಕೇಳ್ತಾ ಇದ್ದೋ ನಾನು. ಬಟ್ ಪಕ್ಷ ಬಿಡಬಾರ್ದಾಗಿತ್ತು ಸ್ವಾಮಿಯವರು. ಏನೇ ಎತ್ಕೊಳ್ಳಿ, ಅವ್ರು ಬಂದಿದ್ದೇ ದೇವೇಗೌಡರಿಂದ, ಕುಮಾರಸ್ವಾಮಿಯಿಂದ. ಫಸ್ಟ್ MLA ಆಗಿ ಈಗ 8 ಸಾರಿ MLA ಆದರೂ ಮಿನಿಸ್ಟ್ರಿ ಕೆಲಸ ಕೊಟ್ಟಿಲ್ಲ ಅವರು. ನೆನ್ಪಿಟ್ಕೊಳ್ಳಿ, ಎಷ್ಟು ಸಾರಿ? 8 ಬಾರಿ MLA ಆದರೂ ಮಿನಿಸ್ಟ್ರಿ ಸಿಪ್ ಕೊಟ್ಟಿಲ್ಲ. ಆ ಶಿವರಾಮೇಗೌಡನ ಎಗೇನೆಸ್ಟಿಗೆ ಇವನ್ನ ಮೈಸೂರಲ್ಲಿದ್ದೆ ಏನೋ ಮಾಡ್ಕೊಂಡಿದ್ದವನು ಕರ್ಕೊಂಬಂದು ಬೇಜಾರು ಮಾಡ್ಕೊತೀರಾ? ನಾನು ಏಕವಚನ ಮತ್ತೆ ಮಂಡ್ಯ ದೇಕ್ಲ ಹೆಂಗೆ ನಾವು ಯಾಕೆಂದರೆ ಅವನು ಕರ್ಕೊಂಬಂದು MLA ಮಾಡಿದ್ರೆ ಯಾವನೊಬ್ಬನ ಮಾತು ಕೇಳ್ಕೊಂಡು ಇನ್ನೊಬ್ಬನ ಮಾತು ಕೇಳ್ಕೊಂಡು ಆರು ಹೋಗ್ಬಿಡೋದ? ಅಲ್ಲೇ ಇದ್ದಿದ್ರೆ ಏನಾಗಿತ್ತು ಇವನಿಗೆ? ತುಂಬ ಪ್ರೀತಿ ಇದೆ ಜನಗಳ ಅವನ ಬಗ್ಗೆ. ಅವ್ನು ಕೆಲಸ ಮಾಡ್ತಾನೆ. ನಮ್ಮ ತಾಲೂಕು ಮಂಡ್ಯ ಏನು ಒಪ್ಕೋತೀನಿ, ನಾನು ಕೆಲಸ ಮಾಡ್ತಾನೆ. ಈ ಸರಿ ಕುಮಾರಸ್ವಾಮಿ ನಿಂತವ್ರೆ, ಬರಬೇಕು. ಸ್ಟಾರ್ ಚಂದ್ರು ನೆನ್ನೆ ಮೊನ್ನೆ ಹುಡುಗ ಅದು. ಬಟ್ ಇವರು ಬಿಸ್ನೆಸ್ ಮ್ಯಾನ್ ಅವರು. ಬಟ್ ಈ ನಮ್ಮ ಕುಮಾರಸ್ವಾಮಿ ಬರಬೇಕು. ಸುಮಲತಾ ಅವ್ರ ನಿರ್ಧಾರ ಕರೆಕ್ಟಾಗಿದೆ. ನೈಸ್. ಈಗ ಈ ಸರಿ ಅವರು ಡಿಸಿಷನ್ ತೊಗೊಂಡು ಒಳ್ಳೇದಿದೆ. ಲಾಸ್ಟ್ ಟೈಮೇ ಸರಿ ಇರಲಿಲ್ಲ, ಹೋಗ್ಬಾರ್ದಾಗಿತ್ತು ಅವ್ರಿಗೆ ತಾಯಿ ಸ್ಥಾನದಲ್ಲಿ ಇರ್ತಿದ್ರು. ಬಟ್ ಏನೋ ಒಂದು ಚಾಲೆಂಜಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಚಾಲೆಂಜ್ ಮೇಲೆ ನಿಂತ್ಕೊಂಡ್ರು ಜನ. ಅಷ್ಟೇ ಕೋಆಪ್ರೇಟ್ ಮಾಡಿದ್ರು. ಯಾಕೆಂದರೆ ಅಂಬರೀಷ್ ಅಭಿಮಾನಿಗಳು ಜಾಸ್ತಿ ಹೇಳಿ. ಸರ್ ನಿಮ್ಮ ಹೆಸರು? ಮತ್ತೆ ಸಿದ್ದಯ್ಯ. ತುಂಬಾ ಖುಷಿ ಆಯ್ತು. ಇಲ್ಲ, ನಾನು ಇಡೀ ರಾಜ್ಯದ ಎಲ್ಲ ಮಾತಾಡಿದ್ರೆ ನೋಡ್ತಾ ಇರ್ತೀನಲ್ಲ, ಅರ್ಧಂಬರ್ಧ ಭಾರಿ ಸಿಟ್ಟು ಬಂದ್ಬಿಡ್ತದೆ ನನಗೆ. ಹಂಗೆ ಹೋಗ್ಬಿಡ್ತಾರೆ. ಮಾಡಬಾರ್ದು. ಈ ಅನ್ಎಂಪ್ಲಾಯ್ಡ್ ಪ್ರಾಬ್ಲಮ್ನ ಅವ್ರ ತಾಯಿ ತಂದೆಗಳು ಹೆಂಗಿದ್ದಾರೆ, ಇವ್ರು ಹೆಂಗೆ ಕಷ್ಟ ಬಿದ್ದು ಓದಿದ್ದಾರೆ, ಇವರು ಕೂಲಿ ಮಾಡಿಕೊಂಡು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾರೆ, 2000 ಕೊಟ್ಟರೆ ಎಲ್ಲಿಗೆ ಹೋಗ್ತಾರೆ ಇವರು? ಕರಪ್ಷನ್ ಇಲ್ಲದೆ ವಿಧಾನಸೌಧಕ್ಕೆ ಹೋಗೋಕ್ಕಾಗೋದಿಲ್ಲ. ಈಗ ಒಂದು ಪಾಸ್ ತೊಗೊಳಕ್ಕೋರು ವಿಧಾನಸೌಧ ಕರಪ್ಷನ್ ಆಗ್ತಾಯಿದೆ. ಏನು ಮಾಡ್ತಾರ್ರಿ ಇವರೆಲ್ಲ? ಯಾರು ಬಂದರು ಅಷ್ಟೇ. ಅನಾಲಾಯಕ್ ಜನ ನಮಗೆ ಸಿಕ್ಕಿರೋದೆಲ್ಲ ಇವರು. ಲಾಯಕಾದ ಪೀಪಲ್ಲೇ ಅಲ್ಲ ಇವರು. ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಅದು ಗೊತ್ತಾಗಲ್ಲ, ನನಗಂತೂ ಅರ್ಥ ಆಗ್ತಾಯಿಲ್ಲ. ವೀಕ್ಷಕರೇ, ಜನ ಇದ್ದಾರೆ, ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ವೇಕೆನ್ಸಿ ಅಷ್ಟಿದೆ, ಭಾಷಣ ಮಾಡ್ತಾರೆ, ಹೋಗಿ ಕೂತ್ಕೊಂಡ್ರೆ ಎಲ್ಲನೂ ಮರ್ತು ಬಿಡ್ತಾರೆ. ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ. ಕೇವಲ ಕಾಂಗ್ರೆಸ್ BJP ಅಂತಲ್ಲ, ಪಕ್ಷಾತೀತವಾಗಿ ಜನಪ್ರತಿನಿಧಿಗಳಿಗೆ ತೀಡುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ಹೇಳಿದ್ರು. ಹೀಗಾಗಿ ನೀವು ಕೂಡ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಯಾಕಂದರೆ ನಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ನಿಮ್ಮ ಸಂಸದರು ಯಾರು ಆಗಬೇಕು? ತೇಜಸ್ವಿ ಸೂರ್ಯನ, ಸೌಮ್ಯ ರಾಮಲಿಂಗಾರೆಡ್ಡಿನ?
ಕಾಮೆಂಟ್ ಮೂಲಕ ತಿಳಿಸಿ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಯೋಗೇಶ್, ಕರ್ನಾಟಕ ಟಿವಿ ಬೆಂಗಳೂರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.